ಪಾಣಿಯಲ್ಲಿಲ್ಲ ಅವಾಗ ರಿಸರ್ವೇಶನ್ ಮಾಡಿರೋದು ಪಾಣಿಯಿಂದ ಪಾಣಿಯಿಂದ ಮಾಡಿದ ಅಲರ್ಟ್ ಆಗಿದ್ದು ಹುಡುಗರು ಗೊತ್ತಿಲ್ಲ. 83 ಗಂಟೆ ಇದ್ರು ಅದು ವಾಸ ಮಾಡ್ತಾ ಇದ್ರು. ಆಗ ಅದನ್ನೆಲ್ಲ ನಾನು ನೋಡಿದ್ದೆ A to Z. ನಾನು 79 ಈ ಊರಿಗೆ ಬಂದೆ. 84 ಗಂಟೆ ಅಲ್ಲಿ ಸಂಸಾರ ಇತ್ತು. 84ರಿಂದ ಆಚೆ ಇಲ್ಲ. ಈಗ ಪಾಣಿ ಯಾರ ಹೆಸರಲ್ಲಿ ಬರ್ತದೆ? ಪಾಣಿ ಬರಲ್ಲ ನಾನು ಸರ್ವೆ ನಂಬರ್ ಅಂತ ವಜಾಕ್ಕೆ ಗ್ರಾಮ ಠಾಣೆ ಅವಾಗ ಮಾಡ್ಬೋದು. ಸರ್, ಹೊಸಕೋಟೆ ತಾಲೂಕು ತಿರುಮಲಶೆಟ್ಟಹಳ್ಳಿ ಗ್ರಾಮ, ಸರ್ವೆ ನಂಬರ್ 5ರಲ್ಲಿ ತಿರುಮಲಶೆಟ್ಟಹಳ್ಳಿ ಗ್ರಾಮದಲ್ಲಿರುವಂತಹ ಬಡವರಿಗೆ ನಿವೇಶನಗಳಾಗಬೇಕು ಅಂತ ಇವಾಗ ಏನ್ ನಾವು ಹಿಂದೆ ನೋಡ್ತಾ ಇದೀವಿ, ಈ ಜಮೀನು ಕೊಟ್ಟಿರ್ತಾರೆ. ಈ ಜಮೀನು ಇವತ್ತಿಗೂ ಗ್ರಾಮ ಠಾಣೆಯಲ್ಲಿ ಇರ್ತೈತಿ. ಇವ್ರಿಗೆ ಮಂಜೂರು ಮಾಡಿರೋಂಥ ಜಮೀನು, ಏನು ಬಡವರಿಗೆ ನಿವೇಶನಗಳು ಕೊಡಬೇಕು ಅಂತ ಹೇಳ್ಬಿಟ್ಟು ಮಂಜೂರಾಗಿರೋಂಥ ಜಾಗ. ಈ ಜಾಗನ ಕೆಲವರು ಭೂಗಳರು ಈ ತರ ಕಾಂಪೌಂಡ್ ಹಾಕೊಂಡು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಈ ಕೂಡಲೇ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತೆ ತಹಸೀಲ್ದಾರ್ ಅವರು ಮತ್ತೆ ಪೊಲೀಸ್ ಇಲಾಖೆಯವರು 3 ಸೇರಿ ಒಂದು ಜಂಟಿ ಸರ್ವೆ ಮಾಡಿ ಈ ಜಾಗನ ಗ್ರಾಮಸ್ಥರು ಬಿಡಿಸ್ಕೊಡ್ಬೇಕು. ಬಿಡಿಸ್ಕೊಟ್ಟಿಲ್ಲ ಅಂದಾಗ ನಾವು ಇದೇ ಜಾಗದಲ್ಲಿ ಕುತ್ಕೊಂಡು ಹೋರಾಟ ಮಾಡಿ ಈ ಗ್ರಾಮದ ಬಡವರಿಗೆ ಈ ತರ ನಿವೇಶನಗಳಿಲ್ದಿರ ಇರೋರಿಗೆ, ಮನೆಗಳಿಲ್ದಿರ ಇರೋರಿಗೆ ನಾವು ಹತ್ರ ಇದ್ದು ಇವ್ರಿಗೆ ಮನೆಗಳು ಮಾಡ್ಕೊಡ್ತೀವಿ. ತಾಲೂಕು ಆಡಳಿತದ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸೈಲೆಂಟ್ ಮಾಡಿ ತಾಲೂಕು ಆಡಳಿತದ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ಹೇಳ್ತಾ ಇದ್ದೀನಿ. ಸರ್, ಇವ್ರಿಗೆ ಈ ಜಾಗ ಬಿಡಿಸ್ಕೊಡೋ ತನಕ ಯಾವುದೇ ಕಾರಣಕ್ಕೂ ಬಿಡಲ್ಲ. ಯಾರೇ ಎಷ್ಟೇ ಬಲಾಢ್ಯರು ಈ ಜಾಗ ಒತ್ತುವರಿ ಮಾಡ್ಕೊಂಡಿದ್ರು ಈ ಜಾಗನ ಬಿಡಿಸಿ ಬಡವರು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ. ಇದಕ್ಕೆ ಎಲ್ಲ ಅಧಿಕಾರಿಗಳನ್ನು ಕೈ ಜೋಡಿಸಿ ಇಂಥ ಬಡವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್. ರೋಡ್ ಬ್ಲಾಕ್ ಆಗೈತೆ. ನಂಬರ್ 5ರಲ್ಲಿ 2 ಎಕರೆ 6 ಗುಂಟೆ ಏಕೆ ಕಾಲೋನಿ ಅಂತ ಹೇಳ್ಬಿಟ್ಟು ಭೂಮಿ ಇತ್ತು. ಆ ಭೂಮಿ ಉಳಿಸ್ಕೊಡ್ಲಿ ಅಂತ ಹೇಳ್ಬಿಟ್ಟು ASKC ಅಧ್ಯಕ್ಷರಾದ ಶ್ರೀಯುತ ಸಂದೇಶ್ ಅವರನ್ನು ಕರೆಸಿದ್ದೀರಿ. ಅವ್ರು ಬಂದು ಉಳಿಸ್ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಸಿಕ್ಕಿಲ್ಲ ಅಂತ ಯಾರ್ಯಾರು ದೊಡ್ಡ ಕುಳಿಗಳಿದ್ರು ಅವ್ರ ಕೈಗಳಿಗೆ ಏನೈತೆ ನಾವು ಇಲ್ಲಿ ಕುತ್ಕೊಂಡು ಹೋರಾಟ ಮಾಡ್ತೀವಿ. ಹೋರಾಟ ಮಾಡಿ ದಲಿತರ್ಕ ಈ ಜಾಗ ಬಿಡಿಸ್ಕೊಡ್ತೀವಿ, ಎಲ್ರಿಗೂ ಕೊಡ್ತೀವಿ ಮನೆಗಳು ಅಂತ ಭರವಸೆ ಕೊಟ್ಬಿಟ್ಟು ಹೋಗಿದ್ದಾರೆ. ನಾವು ಅದೇ ರೀತಿ ಅದೇ ಬದ್ಧವಾಗಿ ನಾವು ಇರ್ತೀವಿ. ಹೋರಾಟಕ್ಕೆ